ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ಬ್ಲಾಗ್ ಏನಂದರೆ ಕ್ಯಾಪ್ಸಿಕಮ್ ಗ್ರೇವಿ ಅಥವಾ ಕ್ಯಾಪ್ಸಿಕಮ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿ. ನಾನಿಲ್ಲಿ ರುಬ್ಬಿ ಮಾಡ್ತಿರೋದ್ರಿಂದ ರುಬ್ಬೋದಕ್ಕೇ ಬೇರೆ, ಹಾಗೆ ಒಗ್ಗರಣೆಗೆ ಬೇರೆಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ತೊಗೊಂಡಿದ್ದೀನಿ. ಮಸಾಲೆಗೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಸ್ವಲ್ಪ ಎಣ್ಣೆನ ಬಳಸ್ತಾ ಇದ್ದೀನಿ. ಹೀಗೆ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನನಗೆ ನೋಡಿ ಒಂದು ಪ್ಯಾನಲ್ಲಿಕ್ಕೆ ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ನಾನು ಇಲ್ಲಿ ಸ್ಮಾಲ್ ಸ್ಪೂನ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತಿದ್ದೀನಿ ಅನ್ನೋ ಥರ ನಿಮ್ಗೆ ಅನಿಸುತ್ತೆ. ಅದೇ ನಾನು ಸ್ಮಾಲ್ ಸ್ಪೂನ್ನ ಬಳಸ್ತಾ ಇದ್ದೀನಿ, ಅದಕ್ಕೆ ಅದು ಸ್ವಲ್ಪ ಕಮ್ಮಿನೇ ಬರುತ್ತೆ ನೋಡಿ. ಇದಕ್ಕೆ ಈರುಳ್ಳಿ, ಟೊಮೊಟೊ ಹಾಗೆ ಬೆಳ್ಳುಳ್ಳಿನ ಒಂದೇ ಸರಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಒಂದೊಂದನ್ನು ಕೂಡ ಒಂದೊಂದು ಸತಿ ಹಾಕ್ಕೋಬೋದು. ಆದರೆ ಇದು ಅಂದರೆ ರುಬ್ಬೋದಕ್ಕೆ ಅಂತ ನಾವು ಬಾಡ್ಸ್ಕೊತಾ ಇರೋದ್ರಿಂದ ಒಂದೇ ಸರಿ ಹಾಕ್ಕೊಂಡು ಎಲ್ಲ ಒಂದೇ ಪ್ರಮಾಣದಲ್ಲಿ ಬೇಯುತ್ತೆ ಅಂತ ನಾನು ಒಂದೇ ಸರಿ ಹಾಕ್ಕೊತಾ ಇದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಸ್ವಲ್ಪ ಬೇಯಬೇಕು ಅನ್ನೋ ಥರ ಫೀಲ್ ಬರೋರು, ಆ ಥರ ಟೇಸ್ಟ್ ಮಾಡ್ತೀವಿ ಅನ್ನೋದಾದರೆ ನೀವು ಒಂದೊಂದನ್ನು ಒಂದೊಂದು ಸತಿ ಹಾಕ್ಕೋಬೋದು. ಇಲ್ಲ ಈರುಳ್ಳಿ ಒಂದ್ಸರಿ, ಟೊಮೊಟೊ ಒಂದ್ಸರಿ ಆ ಥರ ಹಾಕ್ಕೋಬೋದು. ಅದು ಬೇಗ ಬೇಯಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಕೂಡ ಆವಾಗಲೇ ಸೇರಿಸ್ಕೊಳ್ಳಿ. ಹಾಗೆ ಮಸಾಲೆ ಹಿಡಿಯುತ್ತೆ ನಾವು ಅವಾಗ ಉಪ್ಪನ್ನ ಸೇರಿಸ್ಕೊಂಡ್ರೆ. ಉಪ್ಪನ್ನ ಹಾಕ್ಕೊಂಡ್ರೆ ಸಾಕು ನೋಡಿ. ಇವಾಗ ಟೊಮೊಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಆ ಥರ ಬೆಂದರೆ ಸಾಕು. ತುಂಬ ತೀರಾ ಹೆಚ್ಕೊಳ್ಬೇಕು ಬಿಡಿ. ಇವಾಗ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗಿದೆ, ಹಾಗೆ ಈರುಳ್ಳಿ ಎಲ್ಲ ನೀಟಾಗಿ ಬೆಂದಿದೆ ನೋಡಿ. ಇವಾಗ ಅದು ಸ್ವಲ್ಪ 1-2 ನಿಮಿಷ ಆರೋದಕ್ಕೆ ಬಿಡಬೇಕು. ಅದು ಆರೋದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಥರ ಎಲ್ಲನೂ ಎತ್ತಾಕೊಳ್ಳಿ. ತುಂಬ ಬಿಸಿ ಇದ್ದಾಗೆಲ್ಲ ನೀವು ರುಬ್ಬೋದಕ್ಕೆ ಹೋಗಬೇಡಿ, ಯಾಕಂದರೆ ಬೇಗ ಮಿಕ್ಸಿ ಜಾರೆಲ್ಲ ಹಾಳಾಗಿಬಿಡುತ್ತೆ. ಅದಕ್ಕೆ ಆದಷ್ಟು ಸ್ವಲ್ಪ ನೋಡಿಕೊಂಡು ಆರಿದ್ಮೇಲೆ ಬಿಸಿ ಮಾಡಿಕೊಂಡ್ರೆ, ಅಂದರೆ ರುಬ್ಕೊಂಡ್ರೆ ಸಾಕು. ಅದಕ್ಕೆ ನಾವು ಎತ್ತಿಟ್ಕೊಂಡಿರುವಂಥ ಗೋಡಂಬಿನೂ ಕೂಡ ಆವಾಗಲೇ ಹಾಕ್ಕೋಬೇಕು. ಗೋಡಂಬಿ ಹಾಕೋದ್ರಿಂದ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ. ಹಾಗೆ ಒಂದು 2-3 ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು ನೋಡಿ. ಈ ಥರ ನುಣ್ಣಗೆ ರುಬ್ಕೋಬೇಕು, ಆವಾಗ ಟೇಸ್ಟು ಮಸಾಲೆ ಎಲ್ಲ ನೀಟಾಗಿ ಬೇಯುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಒಗ್ಗರಣೆ ಕೊಡೋಣ ಬನ್ನಿ ನೋಡಿ. ಇವಾಗ ಬಾಣಲಿ ಅಥವಾ ನೀವೇನಾದ್ರೂ ಪಾತ್ರೆ ಯೂಸ್ ಮಾಡ್ತೀವಿ ಅಂದರೆ ಪಾತ್ರೆ ಕೂಡ ಯೂಸ್ ಮಾಡ್ಕೋಬೋದು. ಇದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ, ಹಾಗೆ ಒಂದು ಸ್ವಲ್ಪ ಬೆಣ್ಣೆ ಏನಾದರೂ ಮನೇಲಿ ಇದೆ ಅಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಾವು ಬೆಣ್ಣೆ ಯೂಸ್ ಮಾಡೋಲ್ಲ, ಹಾಗೆ ನಮ್ಗೆ ಅದು ಇಷ್ಟ ಆಗೋಲ್ಲ ಅನ್ನೋರು ಎಣ್ಣೆ ಕೂಡ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೋಬೋದು. ಆವಾಗ ಟೇಸ್ಟ್ ಏನೂ ಚೇಂಜ್ ಆಗೋಲ್ಲ, ಆದರೆ ಬೆಣ್ಣೆ ಹಾಕಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲ ಬೇಡ ಅನ್ನೋರು ಎಣ್ಣೆನ ಕೂಡ ಬಳಸ್ಕೋಬೋದು ನೋಡಿ. ಇವಾಗ ಬೆಣ್ಣೆ ಮತ್ತು ಎಣ್ಣೆ ಎಲ್ಲ ಕರಗೋದ್ಮೇಲೆ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ಕೂಡ ಹಾಕ್ಕೊಳ್ಳಿ. ಸಾಸಿವೆ ಮಾಮೂಲಿ ಬೆಂದಾಗೆಲ್ಲ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ನ ಆವಾಗ ಹಾಕೊಳ್ಳೋದಕ್ಕೆ ಹೋಗಿ ನೋಡಿ. ಇವಾಗ ಬೆಂದಿದೆ. ಫಸ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಬಿಡಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನ ಸ್ಟಾರ್ಟಿಂಗಲ್ಲಿ ಹಾಕೋದ್ರಿಂದ ಸ್ವಲ್ಪ ಖಾರ ಬರೋಲ್ಲ, ಆವಾಗ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಂದ ಮೇಲೆ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳಿ ನೋಡಿ. ಇದಕ್ಕೆ ಆಲ್ಮೋಸ್ಟು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಒಂದೇ ಪ್ರಮಾಣದಲ್ಲಿ ಆದಷ್ಟು ಹಾಕ್ಕೊಂಡ್ರೆ ಎರಡೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕ್ಯಾಪ್ಸಿಕಮ್ ಎಷ್ಟಿರುತ್ತೋ ಹಾಗೆಯೇ ಈರುಳ್ಳಿನೂ ಕೂಡ ಅಷ್ಟೇ ಇದೆ, ಟೇಸ್ಟ್ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನಾನು ಒಂದೇ ಪ್ರಮಾಣದಲ್ಲಿ ಆದಷ್ಟು ಆಲ್ಮೋಸ್ಟ್ ಒಂದೇ ಪ್ರಮಾಣದಲ್ಲಿ ನಾನು ಹಾಕ್ಕೊಂಡಿದ್ದೆ ನೋಡಿ. ಇವಾಗ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ನ ಕೂಡ ಹಾಕ್ಕೋಬೇಕು ನೋಡಿ. ಇವಾಗ ಒಂದೇ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಈ ಥರ ಎರಡು ಒಂದೇ ಪ್ರಮಾಣದಲ್ಲಿರುತ್ತೆ, ಅವಾಗ ಎರಡು ಒಂದೇ ಕ್ವಾಂಟಿಟಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಅದನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಸ್ವಲ್ಪ ಸೀದೋಗ್ಬಿಟ್ರೆ ಇವಾಗ ಟೇಸ್ಟೇ ಬೇರೆ ಥರ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಅದಕ್ಕೇ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇವಾಗ ನೋಡಿ ಅದು ಸ್ವಲ್ಪ ಬೆಂದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊ ಕೂಡ ಸೇರಿಸ್ಕೋಬೋದು. ಏನಾದರೂ ಸ್ಮಾಲ್ ಸೈಜ್ ಟೊಮೊಟೊ ಆದರೆ 2 ಹಾಕ್ಕೊಳ್ಳಿ, ಅಥವಾ ಮೀಡಿಯಮ್ಮು ಅಥವಾ ಒಂದು ಸ್ವಲ್ಪ ದಪ್ಪದಾದರೆ 1 ಹಾಕ್ಕೊಂಡ್ರೆ ಸಾಕು. ಇದಕ್ಕೇನು ಸಣ್ಣ ಕಟ್ ಮಾಡಬೇಕು, ತೀರಾ ಸಣ್ಣ ಇರಬೇಕು ಆ ಥರ ಏನಿಲ್ಲ, ಮೀಡಿಯಮಾಗಿ ಕಟ್ ಮಾಡ್ಕೊಂಡ್ರೇ ಅದು ಬೇಯುತ್ತೆ. ಇವಾಗ ನೋಡಿ ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೋಬೇಕು, ಯಾಕಂದರೆ ನಾವು ಮಸಾಲೆ ರುಬ್ಬೋದಕ್ಕೂ ಕೂಡ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಆದಷ್ಟು ನೋಡಿ ಹಾಕ್ಕೋಬೇಕು. ನಾನು ಅದಕ್ಕೊಂದು ಸ್ಪೂನ್ ಹಾಕ್ಕೊಂಡಿದ್ದೆ, ಇದಕ್ಕೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಇಲ್ಲ ನಾವು ನಮಗೆ ಒಂದು ಐಡಿಯಾದಲ್ಲಿ ಇರುತ್ತೆ, ಗೊತ್ತಿರುತ್ತೆ, ನಾವು ಒಂದೇ ಸರಿ ಹಾಕ್ಕೊತೀವಿ ಅಂದರೆ ನೀವು ಲಾಸ್ಟಲ್ಲಿ ಎಲ್ಲ ಫೈನಲ್ ಆದಮೇಲೆ ಗ್ರೇವಿಗೆ ಹಾಕ್ಕೋಬೋದು. ಇವಾಗ ಉಪ್ಪೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಒಂದು ಅರ್ಧ ಸ್ಪೂನು ಇಲ್ಲ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ಳಿ. ಅರಿಶಿನ ಎಲ್ಲ ಸೇರಿಸ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಬೇಗ ಬೇಯುತ್ತೆ, ಹಾಗೆಲ್ಲ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಬೇಯುತ್ತೆ ನೋಡಿ. ಇವಾಗ ಸ್ವಲ್ಪ ಬೇಯ್ತಾ ಇದೆ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ.
ಈಗ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ಳಿ. ನೋಡಿ ಗ್ರೇವಿ ಕಲರೇ ಚೇಂಜ್ ಆಗುತ್ತೆ. ಅಂದರೆ ಇದು ಸ್ವಲ್ಪ ಲೈಟ್ ಇರೋದ್ರಿಂದ, ಅಂದರೆ ಬೆಳಕು ಬರ್ತಿರೋದ್ರಿಂದ ಕಲರ್ ಕಾಣ್ತಾ ಇಲ್ಲ. ಫುಲ್ ಸ್ವಲ್ಪ ರೆಡ್ ಥರ ಇರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಕಲರ್ ಸ್ವಲ್ಪ ರೆಡ್ ಥರ ಇರುತ್ತೆ. ನಾವು ಯಾವ ಜಾರಲ್ಲಿ ರುಬ್ಕೊಂಡಿರ್ತೀವೋ ಅದಕ್ಕೇ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಸೇರಿಸ್ಕೋಬೇಕು. ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ತುಂಬ ತೆಳುದ್ರೆ ಎಷ್ಟಾಗುತ್ತೆ, ಸ್ವಲ್ಪ ಜನಕ್ಕೆ ತುಂಬ ಗಟ್ಟಿ ಇರಬೇಕು. ನಾನು ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ನಾನು ಅವತ್ತು ರೋಟಿ ಮಾಡಿದ್ದೆ, ಅದರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ರೋಟಿಗೆಲ್ಲ. ಅಂತಂದರೆ ಸ್ವಲ್ಪ ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಆ ಥರ ಮಾಡಿಕೊಂಡ್ರೆ ಒಂದು ಹದವಾಗಿ ಚೆನ್ನಾಗಿರುತ್ತೆ ಅಂತ ನಾನು ಮಾಡ್ಕೊಂಡಿದ್ದೆ. ನಂತರ ಅದಕ್ಕೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1 ಸ್ಪೂನ್ ಆಗುವಷ್ಟು ಧನ್ಯ ಮಸಾಲಾನ ಹಾಕ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಮಸಾಲೆನ ಒಂದು ಸ್ವಲ್ಪ ಕ್ವಾಂಟಿಟಿ ಒಂದು ಅರ್ಧ ಸ್ಪೂನ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ನೋಡಿ ನಾನು ಈಗ ಹದವಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಆ ವಿಡಿಯೋದಲ್ಲಿ ನೋಡಬೇಕಾದ್ರೆ ಸ್ವಲ್ಪ ತೆಳು ಅನ್ನಿಸ್ಬೋದು, ಆದರೆ ಅದೆಲ್ಲ ಸ್ವಲ್ಪ ನೀಟಾಗಿ ಕುದ್ಮೇಲೆ ಅದೆಲ್ಲ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆಗ ನಮಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೇ ಬರುತ್ತೆ. ನೋಡಿ ಇವಾಗ ಮತ್ತೆ ನಾನು 1 ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ 2 ಸ್ಪೂನು ಅಥವಾ 1 ಸ್ಪೂನ್ ಆ ಥರ ಸೇರಿಸ್ಕೊತೀನಿ. ನೀವು ನೋಡ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೋಬೇಕು. ಯಾಕಂದರೆ ಒಂದೇ ಸರಿ ಇವ್ರು ಹಾಕಿದ್ದಾರೆ ವಿಡಿಯೋದಲ್ಲಿ ಅಂತ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ, ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ನನಗೊಂದು ಹದವಾಗಿ ಗೊತ್ತಿರುತ್ತೆ, ನನಗೆ ಯಾವ ಕ್ವಾಂಟಿಟಿಲಿ ಮಾಡಿದ್ರೆ ಯಾವುದ್ರಲ್ಲಿ ಹಾಕಬೇಕು, ಎಷ್ಟು ಹಾಕಬೇಕು ಅಂತ ನನಗೆ ಗೊತ್ತಿರುತ್ತೆ. ಅದಕ್ಕೇ ನಾನು ಒಂದು ಅಂದಾಜು ಮೇಲೆ ಹಾಕ್ಕೊತೀನಿ. ನೀವು ಹಾಗೇ ಗೊತ್ತಿರೋರಾದರೆ ಹಾಕೋಬೋದು, ಗೊತ್ತಿಲ್ಲ ಸ್ಟಾರ್ಟಿಂಗಲ್ಲಿ ಮಾಡ್ತಿರೋರು ಅಂದರೆ ಗೊತ್ತಾಗಲ್ಲ, ಒಬ್ಬೊಬ್ಬರಿಗೆ ಜಾಸ್ತಿ ಆಗಿಬಿಡುತ್ತೆ. ನೋಡ್ಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ನೋಡಿ ಈ ಥರ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಕೈ ಬಂದುಬಿಡುತ್ತೆ. ಆದಷ್ಟು ನೋಡಿಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮಾತ್ರ ಹಾಕ್ಕೋಬೇಕು. ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಕುದಿದೆ, ಸ್ವಲ್ಪ ಗಟ್ಟಿಯಾಗಿ ಕೂಡ ಬಂದಿದೆ. ಇವಾಗ ಏನು ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ನೋಡಿ ಫೈನಲ್ ಟಚ್ ಅಂತಾರಲ್ಲ ಆ ಥರ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆವಾಗಲೇ ಸೇರಿಸ್ಕೊಬಿಡಿ. ಸೇರಿಸ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವೇ ನೋಡ್ಬೋದು ಯಾವ ಹದದಲ್ಲಿ ಬಂದಿದೆ ಅಂತ. ಹಾಗೆ ಅದನ್ನು ಆವಾಗವಾಗ ಈ ಥರ ಕೈ ಆಡಿಸೋದ್ರಿಂದ ತಳೆ ಹಿಡಿಯೋದಿಲ್ಲ. ಇಲ್ಲಾಂತಂದರೆ ನಾವು ಬೇಯ್ತಾ ಇದೆ ಕುದೀತಾ ಇದೆ ಅಂದ್ಬಿಟ್ಟು ಕೂತ್ಕೊಬಿಟ್ಟೆ ತಳೆ ಹಿಡಿದ್ಬಿಡುತ್ತೆ. ಆವಾಗವಾಗ ನೋಡಿಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ನೋಡಿ ಇವಾಗ ಈ ಫ್ಲೇವರ್ ಬಂದಿದೆ. ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಈ ಥರ ಮನೇಲೇ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದನ್ನು ಟ್ರೈ ಮಾಡಿದಾಗ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ನೀವೇ ನೋಡ್ಬೋದು ಗ್ರೇವಿ ಫುಲ್ ರೆಡಿ ಆಯಿತು. ಇದನ್ನು ರೋಟಿ ಜೊತೆ ಅಥವಾ ಚಪಾತಿ ಜೊತೆ ನೀವು ಯಾವುದ್ರಲ್ಲಾದರೂ ಕೂಡ ತಿನ್ಬೋದು. ಇದು ಚೆನ್ನಾಗಿದೆ. ಥ್ಯಾಂಕ್ ಯು ಆಲ್. ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.